Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ರಾಹುಲ್ ಗಾಂಧಿಯವರು ಅವ್ರು ಏನು ಮಾತಾಡ್ತಾರೆ, ಏನು ಬಿಡ್ತಾರೆ, ಆ ಮಾತಿನ ಅರ್ಥ ಏನು ಅವರಿಗೆ ಸ್ಪಷ್ಟತೆ ಇಲ್ಲ. ಅವ್ರ ಬಗ್ಗೆ ನಾನು ಹೇಳೋದೇನು, ಜನ ಅವರಿಗೊಂದು ಬಿರುದು ಕೊಟ್ಟಿದ್ದಾರೆ. ಆ ಬಿರುದು ಅವರ ನಡವಳಿಕೆಯನ್ನು ಸೂಚಿಸುತ್ತೆ. ಅವರ ನಡವಳಿಕೆಯನ್ನು ಆಧರಿಸಿಯೇ ಜನ ಕೊಟ್ಟಿರುವಂಥ ಬಿರುದು, ಎರಡು ಅಕ್ಷರದ ಬಿರುದು. ಆ ಬಿರುದು ಮೇಲೇ ಅವ್ರ ನಡವಳಿಕೆಯನ್ನು ಸೂಚಿಸುತ್ತೆ. ನೋಡಿ, ಇರೋದೇ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ. 3 ರಾಜ್ಯಗಳ ಮುಖ್ಯಮಂತ್ರಿಯೇ ಗೊತ್ತಿಲ್ಲದೆ ಇರುವಷ್ಟು ಬುದ್ಧಿವಂತ ಇವರ ಕಾಂಗ್ರೆಸ್ ಪಾರ್ಟಿ ಲೀಡ್ರು. ಇರೋದೇ 3 ರಾಜ್ಯದಲ್ಲಿ. ಒಂದು ಹಿಮಾಚಲ ಪ್ರದೇಶದಲ್ಲಿ ಒಂದು ಅಧಿಕಾರದಲ್ಲಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಒಂದು ಅಧಿಕಾರದಲ್ಲಿದ್ದಾರೆ, ಇನ್ಯಾವುದೋ ಒಂದು ರಾಜ್ಯ ನನಗದನ್ನು ಮರ್ತೆ ನಾನು, ಇನ್ಯಾವುದೋ ಒಂದು ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ. ಇರೋ 3 ರಾಜ್ಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿಲ್ಲ, ಸಮ್ಮಿಶ್ರ ಸರ್ಕಾರ ಜಾರ್ಖಂಡ್ನಲ್ಲಿ. 3 ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು. ಮುಖ್ಯಮಂತ್ರಿಯೇ ಗೊತ್ತಿಲ್ಲ. ಮುಖ್ಯಮಂತ್ರಿನ ಅಧ್ಯಕ್ಷ ಅಂತಾರೆ, ಅಧ್ಯಕ್ಷನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇದು ಬುದ್ಧಿವಂತಿಕೆನೋ, ಅತಿ ಬುದ್ಧಿವಂತಿಕೆನೋ, ದಡ್ಡತನೋ ಅವರೇ ಹೇಳಬೇಕು. ಹಾಗಾಗಿ ಅವ್ರ ಬಗ್ಗೆ ಗಾಬರಿಗೊಂಡಿರೋದು ಯಾರು ಅಂದರೆ ನೀವು ಗಾಬರಿಗೊಂಡು ಇಲ್ಲಿ ವಯನಾಡಿಗೆ ಬಂದ್ರಿ ನಿಮ್ಮ ಗಾಬರಿಯಿಂದಾಗಿ. ಮತ್ತು ವಯನಾಡಿಗೆ ನಿಮಗೆ ಸೋಲ್ತೀವಿ ಅಂತ ಗೊತ್ತಿತ್ತು, ಆ ಗಾಬರಿಯಿಂದಾಗಿ ವಯನಾಡಿಗೆ ಬಂದ್ರಿ. ವಯನಾಡನ್ನೂ ಯಾಕೆ ಆರಿಸ್ಕೊಂಡ್ರಿ ಅಂತ ಹೇಳಿದ್ರೆ, ಆ ವಯನಾಡನ್ನು ನೀವು ಆರಿಸ್ಕೊಂಡಿದ್ದು ಅತಿ ಹೆಚ್ಚು ಮುಸಲ್ಮಾನರಿದ್ದಾರೆ ಅಂಥೇಳಿ. ಅಲ್ಲಿ ಯಾವಾಗ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ನಿಮ್ಮ ನಡುವೆ ಕಿತ್ಕೊಳ್ತು ಸಂಬಂಧ, ಆ ಕಿತ್ಕೊಂಡ ತಕ್ಷಣ ಮತ್ತೆ ಯು ಪಿಗೆ ಓಡೋಗೋಕ್ಕೆ ಟ್ರೈ ಮಾಡ್ತಿದ್ದೀರಿ. ಗಾಬರಿಗೊಂಡಿರೋದು ನೀವು. ನಮ್ಮ ಪ್ರಧಾನಮಂತ್ರಿ ಪ್ರತಿಯೊಂದು ನಡೆ ಮತ್ತು ನುಡಿಯಲ್ಲಿ ದೃಢತೆ ಇದೆ. ನಡೆಯಲ್ಲೂ ದೃಢತೆ ಇದೆ, ನುಡಿಯಲ್ಲೂ ದೃಢತೆ ಇದೆ. ಆ ನುಡಿದಂತೆ ನಡೆದಿದ್ದಾರೆ, ನಡೆದಂತೆ ನುಡಿದಿದ್ದಾರೆ. ಹಾಗಾಗಿ ಗಾಬರಿಗೊಳ್ತಕ್ಕಂಥದ್ದು ನೀವು. ಜನ ವಿಶ್ವಾಸ ಇಟ್ಟಿರೋದು ನರೇಂದ್ರ ಮೋದಿಯವ್ರ ಮೇಲೆ. ನಿಮ್ಮ ಪಾರ್ಟಿಯವರೇ ವಿಶ್ವಾಸ ಇಟ್ಟಿಲ್ಲ. ನಿಮ್ಮ ಪಾರ್ಟಿಯವರೇ ನಿಮ್ಮ ಹೆಸರು ಹೇಳೋಕ್ಕೆ ತಯಾರಿಲ್ಲ. ಯಾರು ನಿಮ್ಮ PM ಅಭ್ಯರ್ಥಿ ಅಂತಂದರೆ, ನಿಮ್ಮ ಇಂಡಿ ಒಕ್ಕೂಟದವ್ರು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಅಂಥೇಳಿ. ಆದರೆ ಮಲ್ಲಿಕಾರ್ಜುನ್ ಖರ್ಗೆಯನ್ನು ವಿರೋಧಿಸಿದ್ದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಅದನ್ನು ವಿರೋಧಿಸಿದರು. ಅಲ್ಲಿಗೆ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ಬಗ್ಗೆನೂ ಸಹಮತ ಇಲ್ಲ. ನಿಮ್ಮ AICC ಅಧ್ಯಕ್ಷರ ಬಗ್ಗೆನೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂದ್ಕೊಳ್ಳೋಕ್ಕೆ ತಯಾರಿಲ್ಲ, ಸಹಮತಿ ಇಲ್ಲ. ಯಾಕೆ ಅಂದರೆ ವಿಶ್ವಾಸ ನಿಮ್ಮ ಪಾರ್ಟಿಯವರೇ ನಿಮ್ಮ ಮೇಲೆ ಇಟ್ಟಿಲ್ಲ. ಮತ್ತು ನಿರಂತರವಾಗಿ 10 ಚುನಾವಣೆಯ ಸೋತ ನಂತರವೂ ಕೂಡ ಯಾವುದಾದ್ರು ಒಂದು ಪಾರ್ಟಿ ಈತನ ನಮ್ಮ ಲೀಡ್ರು ಅಂತ ಯಾರೂ ಒಪ್ಕೊಳ್ಳಲ್ಲ. 1, 2, 3 ಚುನಾವಣೆ ಸೋತ್ರೆ ಇವನ್ನ ಮುಂದಕ್ಕೆ ಇಟ್ಕೊಂಡು ಹೋದರೆ ನಮಗೆ ಓಟು ಬರೋಲ್ಲ, ಸೀಟು ಬರೋಲ್ಲ ಅಂತ ಯೋಚನೆ ಮಾಡ್ತಾರೆ. ನೀವು 10 ಚುನಾವಣೆಯ ಸೋಲಿನ ನಂತರವೂ ಕೂಡ ಕಾಂಗ್ರೆಸ್ ನಗಣ್ಯ ಅನ್ನುವಷ್ಟು ಸೀಟನ್ನು ತಗೊಂಡಾಗ ನಂತರವೂ ಕೂಡ ಹೆತ್ತವರಿಗೆ ಡ್ಯಾಶ್ ಮುದ್ದು ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಮುಂದುವರಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗತ್ತೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.